ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಹೋಪ್ ಅಫರೆನ್ಸ್ ಇಂದ ಬಿಡುಗಡೆಯಾದಂಥ ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಯಾರಾದರೂ ಹೊಸಬರು ಈ ಒಂದು ವಿಡಿಯೋನ ನೋಡುತ್ತಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸ್ನೇಹಿತರೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೋಡಬಹುದು ಸ್ನೇಹಿತರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಪ್ ಅಫರೆನ್ಸ್ ಇಂದ ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಆಗಿರಬೇಕಾದ್ರೆ ಇಂಡಿಯನ್ ಸಿಟಿಸನ್ಶಿಪ್ನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಮೇಲ್ ಆ್ಯಂಡ್ ಫಿಮೇಲ್ಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇವು ಗ್ರೂಪ್ ಬಿ ಮತ್ತು ಸಿ ಒಂದು ಹುದ್ದೆಗಳಾಗಿರ್ತವೆ ಸ್ನೇಹಿತರೆ. ಮಿನಿಸ್ಟ್ರಿ ಆಫ್ ಹೋಪ್ ಅಫರೆನ್ಸ್ನಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಕ್ಯಾಟಗರಿ ವೈಸ್ ಹುದ್ದೆಗಳ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡಬಹುದು. ಮೊದಲಿಗೆ ಗ್ರೂಪ್ ಬಿ ಹುದ್ದೆಗಳನ್ನು ನೋಡುವುದಾದರೆ ಸ್ನೇಹಿತರೆ, ವೆಹಿಕಲ್ ಮೆಕ್ಯಾನಿಕಲ್, ಇದು ಈ ವಾರದವರಿಗೆ 3 ಹುದ್ದೆಗಳು ಖಾಲಿವೆ. EWS ನವರಿಗೆ 1, OBC ಅವರಿಗೆ 4, SC ಅವರಿಗೆ 3, ST ಅವರಿಗೆ 1 ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ 22 ಹುದ್ದೆಗಳು ಖಾಲಿವೆ ಸ್ನೇಹಿತರೆ ಇವರಿಗೆ, ಅದರಲ್ಲಿ ಈ ವಾರದವರಿಗೆ 1. ಇನ್ನು ಪೇ ಸ್ಕಿಲ್ ನೋಡುವುದಾದ್ರೆ ಸ್ನೇಹಿತರೆ, ಪೇ ಮ್ಯಾಟ್ರಿಕ್ ಲೆವೆಲ್ 6 35,400 ರೂಪಾಯಿಂದ 1,12,400 ರೂಪಾಯಿವರೆಗೂ ಒಂದು ವೇತನ ಶ್ರೇಣಿ ಇರುತ್ತೆ ಸ್ನೇಹಿತರೆ. ಇನ್ನು ಎರಡನೇ ಹುದ್ದೆಯನ್ನು ನೋಡೋದಾದ್ರೆ ಗ್ರೂಪ್ ಬಿ ಅಲ್ಲಿ ಆಟೋ ಎಲೆಕ್ಟ್ರಿಷಿಯನ್, ಈ ವಾರದವರಿಗೆ 2 ಹುದ್ದೆಗಳು. EWS ನವರಿಗೆ 1, SC ಅವರಿಗೆ 1, ಟೋಟಲ್ 4 ಹುದ್ದೆಗಳು ಖಾಲಿವೆ. ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಯಾವುದೇ ರೀತಿ ಹುದ್ದೆಗಳು ಖಾಲಿ ಇಲ್ಲ ಸ್ನೇಹಿತರೆ. ಇನ್ನು ಅದೇ ರೀತಿ ಸ್ಟೋರ್ ಕೀಪರ್, ಈ ವಾರದವರಿಗೆ 2 ಹುದ್ದೆಗಳು ಖಾಲಿವೆ. EWS ನವರಿಗೆ 1, OBC ಅವರಿಗೆ 2, SC ಅವರಿಗೆ 1, ಒಟ್ಟು 6 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಎಕ್ಸ್ ಸರ್ವಿಸ್ಮೆನ್ಗಳಿಗೆ ಯಾವುದೇ ರೀತಿ ಹುದ್ದೆಗಳು ಖಾಲಿ ಇಲ್ಲ. ಇನ್ನು ಅದೇ ರೀತಿ ಒಟ್ಟು ಟೋಟಲ್ ಆಗಿ ನೋಡೋದಾದ್ರೆ ಈ ವಾರದವರಿಗೆ 7 ಹುದ್ದೆಗಳು. EWS ನವರಿಗೆ 3 ಹುದ್ದೆಗಳು, OBC ಅವರಿಗೆ 6, SC ಅವರಿಗೆ 5, ST ಅವರಿಗೆ 1, ಒಟ್ಟು 22 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಕೇವಲ ಎಕ್ಸ್ ಸರ್ವಿಸ್ಮೆನ್ಗಳಿಗೆ 1 ಹುದ್ದೆ ಖಾಲಿ ಇರುವುದು. ಇನ್ನು ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳನ್ನು ನೋಡೋದಾದ್ರೆ ಸ್ನೇಹಿತರೆ, OTRP ಮೇಲ್, ಇದು ಕೇವಲ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಸಂಬಂಧಪಡುತ್ತೆ. ಇದರಲ್ಲಿ ಈ ವಾರದವರಿಗೆ 1 ಹುದ್ದೆ ಖಾಲಿ ಇದೆ. EWS ನವರಿಗೆ 2, OBC ಅವರಿಗೆ 3, SC ಅವರಿಗೆ 1, ST ಅವರಿಗೆ 1, ಒಟ್ಟು 8 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಅದೇ ರೀತಿ OTRPಯಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದಲ್ಲಿ 1 ಹುದ್ದೆ ಖಾಲಿ ಇದೆ. ಕೇವಲ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 1 ಹುದ್ದೆ ಖಾಲಿ ಇರುವುದು, ಅದು ಈ ವಾರದವರಿಗೆ. ಇನ್ನು ಅದೇ ರೀತಿ SKT ಈ ಒಂದು ಹುದ್ದೆಯಲ್ಲಿ ಮೇಲ್ ಕ್ಯಾಂಡಿಡೇಟ್ಗಳಿಗೆ 5 ಹುದ್ದೆಗಳು ಖಾಲಿವೆ ಈ ವಾರದವರಿಗೆ. ಅದೇ ರೀತಿ SC ಅವರಿಗೆ 1, ಒಟ್ಟು 6 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಪಿಟರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದಲ್ಲಿ 1 ಹುದ್ದೆ ಖಾಲಿ ಇದೆ. OBC ಅವರಿಗೆ 4, SC ಅವರಿಗೆ 1, ಒಟ್ಟು 6 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಅದೇ ರೀತಿ ಪಿಟರ್ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದವರಿಗೆ 1 ಹುದ್ದೆ, ಕೇವಲ 1 ಹುದ್ದೆ ಖಾಲಿ ಇರುವುದು, ಅದು ಈ ವಾರದವರಿಗೆ. ಇನ್ನು ಕಾರ್ಪೆಂಟರ್ ಮೇಲ್ ಈ ಕ್ಯಾಂಡಿಡೇಟ್ಗಳಿಗೆ ಈ ವಾರದವರಿಗೆ 3 ಹುದ್ದೆಗಳು. OBC ಅವರಿಗೆ 1, ಒಟ್ಟು 4 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಅದೇ ರೀತಿ ಆಟೋ ಎಲೆಕ್ಟ್ರಿಕಲ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದಲ್ಲಿ 1 ಹುದ್ದೆ ಖಾಲಿ ಇದೆ. EWS ನವರಿಗೆ 1, OBC ಅವರಿಗೆ 3, ST ಅವರಿಗೆ 2, ಒಟ್ಟು 9 ಹುದ್ದೆಗಳು ಖಾಲಿವೆ. ಇನ್ನು ಎಕ್ಸ್ ಸರ್ವಿಸ್ಮೆನ್ಗಳಿಗೆ 1 ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಇನ್ನು ಆಟೋ ಎಲೆಕ್ಟ್ರಿಕಲ್ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದಲ್ಲಿ 1 ಹುದ್ದೆ ಖಾಲಿ ಇರುವುದು. ಇನ್ನು ಅದೇ ರೀತಿ ವೆನ್ ಮ್ಯಾಚ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ 10 ಹುದ್ದೆಗಳು ಖಾಲಿವೆ ಈ ವಾರದವರೆಗೆ. EWS ನವರಿಗೆ 3 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಅದೇ ರೀತಿ OBC ಅವರಿಗೆ 4 ಹುದ್ದೆಗಳು, ಒಟ್ಟು 17 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಅದೇ ರೀತಿ ವೆನ್ ಮೆಕ್ಯಾನಿಕಲ್ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 3 ಹುದ್ದೆಗಳು ಖಾಲಿವೆ ಈ ವಾರದಲ್ಲಿ, ಕೇವಲ 3 ಹುದ್ದೆಗಳು. ಇನ್ನು ಅದೇ ರೀತಿ BSTS ಈ ಒಂದು ಮೇಲ್ ಕ್ಯಾಂಡಿಡೇಟ್ಗಳಿಗೆ ಇವು, ಅದರಲ್ಲಿ
EWSನವರಿಗೆ 1 ಹುದ್ದೆ, OBC ಅವರಿಗೆ 1, SC ಅವರಿಗೆ 1, ST ಅವರಿಗೆ 3, ಒಟ್ಟು 6 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಅದೇ ರೀತಿ BS-TS ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದಲ್ಲಿ 1 ಹುದ್ದೆ ಖಾಲಿ ಇದೆ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ. ಅದೇ ರೀತಿ ವೆಲ್ಡರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ 7 ಹುದ್ದೆಗಳು ಖಾಲಿವೆ ಈ ವಾರದವರಿಗೆ. EWSನವರಿಗೆ 2, SC ಅವರಿಗೆ 1, ಒಟ್ಟು 10 ಹುದ್ದೆಗಳು ಖಾಲಿವೆ. ಎಕ್ಸ್ ಸರ್ವಿಸ್ಮೆನ್ಗಳಿಗೂ ಕೂಡ 1 ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಇನ್ನು ಪೇಂಟರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ನೋಡಬಹುದು ಸ್ನೇಹಿತರೆ, ಈ ವಾರದವರಿಗೆ 1, EWSನವರಿಗೆ 1, SC ಅವರಿಗೆ 1, ST ಅವರಿಗೆ 1, ಒಟ್ಟು 4 ಹುದ್ದೆಗಳು. ಅದೇ ರೀತಿ ಅಪ್ಟಾರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದಲ್ಲಿ 1 ಹುದ್ದೆ ಖಾಲಿ ಇದೆ. EWSನವರಿಗೆ 1, OBC ಅವರಿಗೆ 1, SC ಅವರಿಗೆ 2, ಒಟ್ಟು 5 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಅದೇ ರೀತಿ ಟರ್ನರ್ ಮೇಲ್ ಕ್ಯಾಂಡಿಡೇಟ್ಗಳಿಗೆ ಈ ವಾರದವರಿಗೆ 3, SC ST ಅವರಿಗೆ 1 ಹುದ್ದೆಗಳು, ಒಟ್ಟು 5 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ಟೋಟಲ್ ಆಗಿ ನೋಡುವುದಾದರೆ ಈ ವಾರದವರಿಗೆ 43 ಹುದ್ದೆಗಳು ಖಾಲಿವೆ. EWSನವರಿಗೆ 11 ಹುದ್ದೆಗಳು, OBC ಅವರಿಗೆ 17, SC ಅವರಿಗೆ 9, ST ಅವರಿಗೆ 8, ಒಟ್ಟು 88 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಅದೇ ರೀತಿ ಎಕ್ಸ್ ಸರ್ವಿಸ್ಮೆನ್ಗಳಿಗೆ 3 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ಇನ್ನು ವೆಹಿಕಲ್ ಮೆಕ್ಯಾನಿಕಲ್ ಮೇಲ್ ಕ್ಯಾಂಡಿಡೇಟ್ಗಳಲ್ಲಿ OBC ಅವರಿಗೂ ಕೂಡ 1 ಹುದ್ದೆ ಖಾಲಿ ಇದೆ ಸ್ನೇಹಿತರೆ. ಎಕ್ಸ್ ಸರ್ವಿಸ್ಮೆನ್ಗಳಲ್ಲಿ ಟೋಟಲ್ ಆಗಿ 1 ಹುದ್ದೆ ಖಾಲಿ ಇದೆ. ಇದರ ಒಂದು ವೇತನ ಶ್ರೇಣಿಯನ್ನು ನೋಡುವುದಾದರೆ ಸ್ನೇಹಿತರೆ 21,700 ರೂಪಾಯಿಂದ 69,100 ರೂಪಾಯಿವರೆಗೂ ವೇತನ ಶ್ರೇಣಿ ಇರುತ್ತೆ. ಇನ್ನು ಇದಕ್ಕೆ ಈ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ವೆಬ್ಸೈಟ್ ಅನ್ನು ನೋಡುವುದಾದರೆ netflix rec.bsf.gov.in ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ಇನ್ನು ನ್ಯಾಷನಾಲಿಟಿಯನ್ನು ನೋಡುವುದಾದರೆ ಸಿಟಿಜನ್ ಆಫ್ ಇಂಡಿಯಾನ ಹೊಂದಿರಬೇಕಾದ ಸ್ನೇಹಿತರೆ, ನ್ಯಾಷನಾಲಿಟಿ ಹಾಗೂ ಸಿಟಿಜನ್ಶಿಪ್ನ. ಇನ್ನು ಎಲಿಜಿಬಿಲಿಟಿ ಕಂಟೆಂಟ್ಸ್ ನಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡುವುದಾದರೆ ಸ್ನೇಹಿತರೆ, ಮೊದಲಿಗೆ ನೋಡಬಹುದು ಗ್ರೂಪ್ ಬಿ ಹುದ್ದೆಗಳಿಗೆ SI ಟೆಕ್ನಿಕಲ್ ಗ್ರೂಪ್ ಬಿ ಪೋಸ್ಟ್ ಇದು. ಇದಕ್ಕೆ ಮುಗಿದಿರಬೇಕಾದಂಥ ಕ್ವಾಲಿಫಿಕೇಶನ್ ನೋಡುವುದಾದರೆ ಮಿನಿಮಮ್ 3 years ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಶನ್ ನೀವು ಮುಗಿಸಿರ್ಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಗೌರ್ಮೆಂಟ್ನಿಂದ ಪಡೆದುಕೊಂಡಂತಹ ಒಂದು ಯಾವುದಾದ್ರು ಸರ್ಟಿಫಿಕೇಟ್ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕಾಣುತ್ತಿರುವಂತಹ ಯಾವುದಾದ್ರೂ ಒಂದು ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಗ್ರೂಪ್ ಬಿ ಹುದ್ದೆ ಎಲ್ಲ ಹುದ್ದೆಗಳಿಗೂ ಈ ಒಂದು ಕ್ವಾಲಿಫಿಕೇಶನ್ ನಡೆಯುತ್ತೆ ಸ್ನೇಹಿತರೆ. ಅದೇ ರೀತಿ ಇನ್ನು ಗ್ರೂಪ್ ಸಿ ಕಾನ್ಸ್ಟೇಬಲ್ ಟೆಕ್ನಿಕಲ್ ಗ್ರೂಪ್ ಸಿ ಹುದ್ದೆಗಳಿಗೆ ನೋಡೋದಾದ್ರೆ ನೀವು 10ನೇ ತರಗತಿಯನ್ನು ಪಾಸ್ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಗ್ರೂಪ್ ಸಿ ಹುದ್ದೆಗಳಲ್ಲಿ 10ನೇ ತರಗತಿಯನ್ನು ಪಾಸ್ ಆಗಿರಬೇಕು. ಅದೇ ರೀತಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒಂದು ಸರ್ಟಿಫಿಕೇಟ್ನ ನೀವು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಟ್ರೈನಿಂಗ್ ಸರ್ಟಿಫಿಕೇಟ್ನ ಅಥವಾ 3 ವರ್ಷದ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗುತ್ತೆ. ಎರಡನ್ನೂ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಏಜ್ ಲಿಮಿಟ್ ಅಂಡ್ ರಿಲ್ಯಾಕ್ಸೇಷನ್ ಹಾಗೂ ಏಜ್ ಲಿಮಿಟ್ ಬಗ್ಗೆ ನೋಡುವುದಾದ್ರೆ ಸ್ನೇಹಿತರೆ, ಗ್ರೂಪ್ ಪಿ ಹುದ್ದೆಗಳಿಗೆ ಮೊದಲಿಗೆ ನೋಡಬಹುದು. ಏಜ್ ಲಿಮಿಟ್ ಅನ್ನು ನೋಡುವುದಾದ್ರೆ 30 ವರ್ಷ ಸ್ನೇಹಿತರೆ. ನೀವು 30 ವರ್ಷದವರೆಗೂ ಒಂದು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಇನ್ನು ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳಿಗೆ ನೋಡಬಹುದು. ಕಾನ್ಸ್ಟೇಬಲ್ ಟೆಕ್ನಿಕಲ್ ಗ್ರೂಪ್ ಸಿ ಹುದ್ದೆಗಳಿಗೆ ನೋಡುವುದಾದ್ರೆ 18 ರಿಂದ 25 ವರ್ಷದ ಒಂದು ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ 40 ವರ್ಷದವರೆಗೂ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಇದು ಇಲ್ಲಿ ನೋಡಬಹುದು. ಇನ್ನು ಡೀಟೇಲ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಬಹುದು. ಮೊದಲಿಗೆ SC ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ OBC ಅವರಿಗೆ 3 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ರೀತಿ ಎಕ್ಸ್ ಸರ್ವಿಸ್ಮೆನ್ ಗಳಿಗೆ ಅನ್ರಿಸರ್ವ್ಡ್, UR ಕ್ಯಾಂಡಿಡೇಟ್ ಗಳಿಗೆ 3 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಎಕ್ಸ್ ಸರ್ವಿಸ್ಮೆನ್ OBC ಕ್ಯಾಂಡಿಡೇಟ್ಸ್ ಗಳಿಗೆ 6 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಎಕ್ಸ್ ಸರ್ವಿಸ್ಮೆನ್ SC ST ಕ್ಯಾಂಡಿಡೇಟ್ಸ್ ಗಳಿಗೆ 8 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಗೌರ್ಮೆಂಟ್ ಸರ್ವೆಂಟ್ಸ್ ಅದರಲ್ಲಿ UR ಅನ್ರಿಸರ್ವ್ಡ್ ಕ್ಯಾಟಗರಿ ಅವರಿಗೆ 5 ವರ್ಷದವರೆಗೂ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಇನ್ನು ಅದೇ ರೀತಿ ಗೌರ್ಮೆಂಟ್ ಸರ್ವೆಂಟ್ OBC ಕ್ಯಾಂಡಿಡೇಟ್ಸ್ ಗಳಿಗೆ 8 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಗೌರ್ಮೆಂಟ್ ಸರ್ವೆಂಟ್ SC ST
ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಇನ್ನು ಫಿಸಿಕಲ್ ಸ್ಟ್ಯಾಟರ್ಡಿ ಬಗ್ಗೆ ನೋಡಬಹುದು ಸ್ನೇಹಿತರೆ. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಟೆಕ್ನಿಕಲ್ ಹಾಗೂ ಕಾನ್ಸ್ಟೇಬಲ್ ಟೆಕ್ನಿಕಲ್ 2 ಹುದ್ದೆಗಳ ಒಂದು ಫಿಸಿಕಲ್ ಸ್ಟ್ಯಾಟರ್ಡಿ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನೋಡಬಹುದು ಸ್ನೇಹಿತರೆ ಹೈಟ್ ಬಗ್ಗೆ ನೋಡುವುದಾದ್ರೆ ಸ್ನೇಹಿತರೆ, ಮೇಲ್ ಕ್ಯಾಂಡಿಡೇಟ್ಗಳಿಗೆ 165 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಅದೇ ರೀತಿ ಚೆಸ್ಟ್ ಬಗ್ಗೆ ನೋಡುವುದಾದ್ರೆ ಸ್ನೇಹಿತರೆ, ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ನಾರ್ಮಲ್ ಆಗಿ 75 ಸೆಂಟಿಮೀಟರ್ ಇರಬೇಕಾಗುತ್ತೆ. ಎಕ್ಸ್ಪೆಂಡ್ ಆದಾಗ 80 ಸೆಂಟಿಮೀಟರ್ ಅಂದ್ರೆ ಒಂದು 5 ಸೆಂಟಿಮೀಟರ್ ವರೆಗೂ ಎಕ್ಸ್ಪೆಂಡ್ ಆಗಬೇಕಾಗುತ್ತೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ನೋ ಅಪ್ಲಿಕೇಬಲ್. ಇನ್ನು ವೇಟ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಹೈಟ್ ಅಂಡ್ ಏಜ್ ಮೆಡಿಕಲ್ ಸ್ಟ್ಯಾಟರ್ಡಿಯಲ್ಲಿ ನೋಡಬಹುದು. ಇದನ್ನು ಪ್ರೊಪರ್ನೇಟ್ ಟು ಹೈಟ್ ಅಂಡ್ ಏಜ್ ಹ್ಯಾಸ್ ಪರ್ ಮೆಡಿಕಲ್ ಸ್ಟ್ಯಾಟರ್ಡೀಸ್. ಅದೇ ರೀತಿ ಪ್ರೊಪರೇಟೆಡ್ ಟು ಹೈಟ್ ಅಂಡ್ ಏಜ್ ಹ್ಯಾಸ್ ಪರ್ ಮೆಡಿಕಲ್ ಸ್ಟ್ಯಾಟರ್ಡ್ ವೇಟ್ ಬಗ್ಗೆ ಈ ರೀತಿ ಇರುತ್ತೆ ಸ್ನೇಹಿತರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡೋಣ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ನೋಡಬಹುದು ಸ್ನೇಹಿತರೆ. ಮೊದಲಿಗೆ ಸಬ್ ಇನ್ಸ್ಪೆಕ್ಟರ್ ಟೆಕ್ನಿಕಲ್ ಅಂಡ್ ಕಾನ್ಸ್ಟೇಬಲ್ ಟೆಕ್ನಿಕಲ್ ಎರಡರದ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನೋಡಬಹುದು ಸ್ನೇಹಿತರೆ, ರಿಟರ್ನ್ ಎಕ್ಸಾಮ್ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್ ಟೆಕ್ನಿಕಲ್ಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಇನ್ನು ಆ ಎಕ್ಸಾಮ್ ನಲ್ಲಿ ಬರುವಂತ ಒಂದು ಕ್ವಶನ್ಸ್ ಸಬ್ಜೆಕ್ಟ್ಗಳನ್ನ ನೋಡುವುದಾದ್ರೆ ಸ್ನೇಹಿತರೆ, ಜನರಲ್ ಇಂಗ್ಲಿಷ್ ಇರುತ್ತೆ. ಮೊದಲಿಗೆ ಇವು 20 ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಜನರಲ್ ಇಂಗ್ಲಿಷ್ 20 ಮಾರ್ಕ್ಸ್. ಅದೇ ರೀತಿ ಜನರಲ್ ಅವೇರ್ನೆಸ್ ಇರುತ್ತೆ ಸ್ನೇಹಿತರೆ. ಪಾರ್ಟ್ ಬಿ, ಪಾರ್ಟ್ ಎ ಅಲ್ಲಿ ಜನರಲ್ ಇಂಗ್ಲಿಷ್ ಇರುತ್ತೆ, ಪಾರ್ಟ್ ಬಿ ಅಲ್ಲಿ ಜನರಲ್ ಅವೇರ್ನೆಸ್ ಇರುತ್ತೆ. ಇವು ಕೂಡ 20 ಕ್ವಶನ್ಸ್ ಇರ್ತವೆ, 20 ಮಾರ್ಕ್ಸ್. ಇನ್ನು ಅದೇ ರೀತಿ ಕೊನೆಯದಾಗಿ ಪಾರ್ಟ್ ಸಿ ಅಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ ಇರುತ್ತೆ ಸ್ನೇಹಿತರೆ. ಇವು 60 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ್. ಟೋಟಲ್ ಆಗಿ ನೋಡೋದಾದ್ರೆ 100 ಕ್ವಶನ್ಸ್, 100 ಮಾರ್ಕ್ಸ್. ಒಂದು ಕ್ವಶನ್ಸ್ಗೆ 1 ಮಾರ್ಕ್ಸ್. ಈ ಒಂದು ಎಕ್ಸಾಮ್ನ ನೀವು 2 hours ನಲ್ಲಿ ಬರೀಬೇಕಾಗುತ್ತೆ. ಅಂದ್ರೆ 2 ತಾಸುಗಳ ಒಂದು ಕಾಲಾವಕಾಶ ಇರುತ್ತೆ. ಇನ್ನು ಕಾನ್ಸ್ಟೇಬಲ್ ಟೆಕ್ನಿಕಲ್ ಇದಕ್ಕೂ ಕೂಡ ಮೊದಲಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಎಕ್ಸಾಮ್ ನಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳನ್ನ ನೋಡಬಹುದು. ನ್ಯೂಮರಿಕಲ್ ಆಪ್ಟಿಟ್ಯೂಡ್ 25 ಕ್ವಶನ್ಸ್ ಇರ್ತವೆ ಸ್ನೇಹಿತರೆ, 25 ಮಾರ್ಕ್ಸ್. ಅದೇ ರೀತಿ ಪಾರ್ಟ್ ಬಿ ಅಲ್ಲಿ, ಪಾರ್ಟ್ ಎ ಅಲ್ಲಿ ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಸಬ್ಜೆಕ್ಟ್ ಇರುತ್ತೆ. ಅದೇ ರೀತಿ ಪಾರ್ಟ್ ಬಿ ಅಲ್ಲಿ ರೀಸನಿಂಗ್ ಇರುತ್ತೆ ಸ್ನೇಹಿತರೆ, 25 ಕ್ವಶನ್ಸ್ ಇರ್ತವೆ, 25 ಮಾರ್ಕ್ಸ್. ಅದೇ ರೀತಿ ಪಾರ್ಟ್ ಸಿ ಅಲ್ಲಿ ನೋಡಬಹುದು ಜನರಲ್ ಅವೇರ್ನೆಸ್ ಇರುತ್ತೆ ಸಬ್ಜೆಕ್ಟು. ಅದೇ ರೀತಿ 25 ಕ್ವಶನ್ಸ್ ಇರ್ತವೆ ಸ್ನೇಹಿತರೆ, ಜನರಲ್ ಅವೇರ್ನೆಸ್, ಹಾಗೇನೆ 25 ಮಾರ್ಕ್ಸ್. ಅದೇ ರೀತಿ ಪಾರ್ಟ್ ಡಿ ಅಲ್ಲಿ ನೋಡಬಹುದು ಸ್ನೇಹಿತರೆ, ಜನರಲ್ ಸೈನ್ಸ್ ಇರುತ್ತೆ, 25 ಕ್ವಶನ್ಸ್, 25 ಮಾರ್ಕ್ಸ್. ಒಟ್ಟು ಟೋಟಲ್ ಆಗಿ 100 ಮಾರ್ಕ್ಸ್ ಸ್ನೇಹಿತರೆ. 100 ಕ್ವಶನ್ಸ್, 100 ಮಾರ್ಕ್ಸ್. ಇದಕ್ಕೂ ಕೂಡ 2 hours ಟೈಮ್ ಇರುತ್ತೆ ಸ್ನೇಹಿತರೆ ಎಕ್ಸಾಮ್ ಬರೆಯಲು. ಅಂದ್ರೆ 2 ತಾಸುಗಳ ಕಾಲಾವಕಾಶ ಇರುತ್ತೆ. ಇನ್ನು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಫ್ ರಿಟರ್ನ್ ಎಕ್ಸಾಮ್ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಬಹುದು ರಿಟರ್ನ್ ಎಕ್ಸಾಮ್ ನಲ್ಲಿ ನೀವು ಪಾಸ್ ಆಗಲು ತೆಗೆದುಕೊಳ್ಳಬೇಕಾದಂತಹ ಒಂದು ಮಾರ್ಕ್ಸ್ ನ ಕೊಟ್ಟಿದ್ದಾರೆ. ಮೊದಲಿಗೆ ಜನರಲ್, EWS, OBC ಕ್ಯಾಟಗರಿ ಅವರು 35% ನಷ್ಟು ಮಾರ್ಕ್ಸ್ ನ ತೆಗೆದುಕೊಂಡಾಗ ಪಾಸ್ ಆಗ್ತಾರೆ ಸ್ನೇಹಿತರೆ. ಅದೇ ರೀತಿ SC ST ಅವರು 33% ನಷ್ಟು ಮಾರ್ಕ್ಸ್ ನ ತೆಗೆದುಕೊಳ್ಬೇಕಾಗುತ್ತೆ. SC ST ಅನ್ನು ಹೊರತುಪಡಿಸಿ ಉಳಿದಂತ ಕ್ಯಾಟಗರಿ ಅವರು ಕೂಡ 35% ನಷ್ಟು ಮಾರ್ಕ್ಸ್ ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಫಿಸಿಕಲ್ ಟೆಸ್ಟ್ ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಎಲ್ಲಾ ಪೋಸ್ಟ್ ಗಳಿಗೂ ಸಂಬಂಧಪಟ್ಟಂತೆ ಇದೇ ಒಂದು ಡೀಟೇಲ್ಸ್ ಸಂಬಂಧಪಡುತ್ತೆ ಎಲ್ಲಾ ಪೋಸ್ಟ್ ಗಳಿಗೂ ಕೂಡ. ಮೊದಲಿಗೆ ನೋಡಬಹುದು ಸ್ನೇಹಿತರೆ, ಕೇವಲ ಒಂದೇ ಇರುತ್ತೆ ರನ್ನಿಂಗ್. ಅದರಲ್ಲಿ ಮೇಲ್ ಕ್ಯಾಂಡಿಡೇಟ್ ಗಳಿಗೂ 3.2 ಕಿಲೋಮೀಟರ್ ಓಡಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ 3 ಕಿಲೋಮೀಟರ್ 3.200 ಮೀಟರ್, ಅಂದ್ರೆ 3 ಕಿಲೋಮೀಟರ್ 200 ಮೀಟರ್ ಓಡಬೇಕಾಗುತ್ತೆ. ಅದು 17 ನಿಮಿಷದಲ್ಲಿ ಓಡಬೇಕಾಗುತ್ತೆ ಸ್ನೇಹಿತರೆ ಮೇಲ್ ಕ್ಯಾಂಡಿಡೇಟ್ಗಳು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಗಳು ನೋಡಬಹುದು 1.6 ಕಿಲೋಮೀಟರ್, ಅಂದ್ರೆ 1600 ಮೀಟರ್ 9 ನಿಮಿಷದಲ್ಲಿ ಓಡಬೇಕಾಗುತ್ತೆ ಸ್ನೇಹಿತರೆ. ಮೇಲ್ ಕ್ಯಾಂಡಿಡೇಟ್ಗಳು 3200 ಮೀಟರ್ ಓಡಬೇಕಾಗುತ್ತೆ ಸ್ನೇಹಿತರೆ 17 ನಿಮಿಷದಲ್ಲಿ. ಇನ್ನು ಹೌ ಟು ಅಪ್ಲೈ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನೀವು ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಅದೇ ರೀತಿ ಅರ್ಜಿಯ ಒಂದು ಪ್ರಾರಂಭದ ದಿನಾಂಕವನ್ನ ನೋಡುವುದಾದರೆ 13/6/2022 ಈಗಾಗಲೇ ಅರ್ಜಿಗಳು ಪ್ರಾರಂಭವಾಗಿವೆ. ಅದೇ ರೀತಿ ಒಂದು ಕೊನೆಯ ದಿನಾಂಕ ಅಂತ ನೋಡುವುದಾದ್ರೆ 12/7/2022 ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಒಂದು ಕಾಲಾವಕಾಶ ಇರುತ್ತೆ ಸ್ನೇಹಿತರೆ.
12/7/2022 ಅರ್ಜಿಯ ಒಂದು ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ಅರ್ಜಿಯನ್ನು ನೀವು ನೆಟ್ಫ್ಲಿಕ್ಸ್ RECTT.BSF.gov.in ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡುವುದಾದರೆ ಸ್ನೇಹಿತರೆ, ಮೊದಲಿಗೆ ನೋಡಬಹುದು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 200 ರೂಪಾಯಿ ಫೀ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಫೀ ಇರುತ್ತೆ ಸ್ನೇಹಿತರೆ. ಇನ್ನು ಕೆಲವು ಕ್ಯಾಟಗರಿ ಅವರಿಗೆ, ಕೆಲವು ಕ್ಯಾಂಡಿಡೇಟ್ಗಳಿಗೆ ಫೀ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ. ಅವು ಯಾವ ಒಂದು ನೋಡೋದಾದ್ರೆ SC ST BSF ಸರ್ವಿಸಿಂಗ್ ಪರ್ಸನಲ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಒಂದು ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿ ಫೀ ಇರೋದಿಲ್ಲ ಸ್ನೇಹಿತರೆ. ಇವರು ಕೇವಲ ಪೇಮೆಂಟ್ ಆಫ್ ಎಕ್ಸಾಮಿನೇಷನ್ ಫೀನ ಮಾತ್ರ ತುಂಬಬಹುದು. ಇವರು ಎಕ್ಸಾಮಿನೇಷನ್ ಫೀನ ತುಂಬಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಉಳಿದ ಕ್ಯಾಟಗರಿ ಅವರಿಗೆ ಗ್ರೂಪ್ ಬಿ ಹುದ್ದೆಗಳಿಗೆ 200 ರೂಪಾಯಿ ಫೀ, ಅದೇ ರೀತಿ ಗ್ರೂಪ್ ಸಿ ಹುದ್ದೆಗಳಿಗೆ 100 ರೂಪಾಯಿ ಫೀ ಇರುತ್ತೆ. ಇನ್ನು ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಡೌಟ್ಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬಹುದು. ಇನ್ನು ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸ್ನೇಹಿತರೆ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಈ ಒಂದು ನೋಟಿಫಿಕೇಶನ್ ಲಿಂಕ್ನ ನಾನು ಅಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ, ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಅವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.